ಬೈಕ್ನಲ್ಲಿ ತೆರಳುತ್ತಿದ್ದ ಸಹೋದರರ ಮೇಲೆ ಚಿರತೆ ದಾಳಿ ಮಾಡಿದ್ದು ಸಹೋದರರಿಬ್ಬರು ಕೂದಲೆಳೆ ಅಂತರದಲ್ಲಿ ಪಾರಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಗ್ರಾಮದ ಬಳಿ ನಡೆದಿದೆ. ಮಸೂದ್ ಖಾನ್ ಹಾಗೂ ಮೌಸಿಫ್ ಖಾನ್ ಚಿರತೆ ದಾಳಿಯಿಂದ ಪಾರಾದ ಸಹೋದರರಿಬ್ಬರು ಎಂದಿನಂತೆ ಸೂಳೆಕೆರೆ ಪಕ್ಕದ ಹೊಸೂರು ಕಣಿವೆ ಭಾಗದಲ್ಲಿರುವ ತಮ್ಮ ಹೊಲಕ್ಕೆ ಬೈಕ್ನಲ್ಲಿ ಹೋಗಿ ವಾಪಸ್ಸು ಬರುತ್ತಿದ್ದಾಗ ಇಬ್ಬರ ಮೇಲೆ ಚಿರತೆ ದಾಳಿ ನಡೆಸಿದೆ. ಚಿರತೆ ದಾಳಿಯಿಂದ ಬ್ಯಾಲೆನ್ಸ್ ಕಳೆದುಕೊಂಡು ಇಬ್ಬರು ಸಹೋದರರು ಬೈಕ್ನಿಂದ ಬಿದ್ದಿದ್ದಾರೆ. ಆಗ ಬೈಕ್ ಕೂಡ ಬಿದ್ದಿದ್ದು ಬೈಕ್ ಬಿದ್ದ ಸದ್ದಿಗೆ ಚಿರತೆ ಹೆದರಿ ಅಲ್ಲಿಂದ ಕಣಿವೆ ಪ್ರದೇಶಕ್ಕೆ ಪರಾರಿಯಾಗಿದೆ. ಇಬ್ಬರು ಸಹೋದರರಿಗೂ ಚಿರತೆ ದಾಳಿಯಿಂದ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಬಳಿಕ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ ಅಧಿಕಾರಿಗಳು ಸಹೋದರರ ಬಳಿ ಚಿರತೆ ದಾಳಿಯ ಬಗ್ಗೆ ಮಾಹಿತಿ ಪಡೆದರಲ್ಲದೆ ಚಿರತೆ ದಾಳಿ ಮಾಡಿದ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು. ಸರ್ ಇನ್ನೊಂದು ಏನಂತಂದ್ರೆ ಈ ಪ್ಲೇಸ್ ಅಲ್ಲಿ ಇದು ಭದ್ರನಾಲಯದಲ್ಲಿ ಎಲ್ಲಿ ಇಳಿಯೋಕ್ಕೆ ಜಾಗ ಇಲ್ಲ. ಮೊನ್ನೆ ಹಂಗಾಗಿ ಇಳಿದು ಜೀವ ಕೊಟ್ಬಿಟ್ಟಿದ್ದಾರೆ. ಇಬ್ಬರು ಮೂವರು ಇದ್ರು ಅದ್ರಾಗ ಇಬ್ಬರು ಉಳಿಸಿದ್ದಾರೆ. ನಮ್ಮೂರ ಹುಡುಗ ಒಬ್ಬನಿಗೆ ಉಳಿಸಿದಾನೆ, ಇನ್ನೊಬ್ಬನಿಗೆ ಇಳಿಯಕ್ಕೆ ಆಗಿಲ್ಲ, ಹೋಗೇ ಬಿಟ್ಟ. ಇಬ್ಬರು ಜೀವ ಸಮೇತ ಉಳ್ಕೊಂಡ್ರು, ಒಬ್ರು ಹೋಗ್ಬಿಡ್ತು. ಈಗ ಇನ್ನೊಂದು ದಿವಸ ಅಲ್ಲಿ ಇಬ್ಬರು ಹೋಗ್ಬಿಟ್ರು. ಇಲ್ಲಿ ಕೆಳಗಡೆ ಇನ್ನೊಂದು ಕೆರೆ ನಾಲ ಐತಲ್ಲ, ಇದ್ರ ನಾಲ ಅಂತ ಇದೆ ಕೆಳಗಡೆ. ಅಲ್ಲಿ ಈಗ ನೀವು ಇದ್ರೇನು ಈಗ 12 ಗಂಟೆ ಲೆವೆಲಿಂದ ಸುಮಾರು ಸಾಯಂಕಾಲ 6 ಗಂಟೆವರೆಗೂ ಪೂರ್ತಿ ಕಾಲುವಲ್ಲೂ ಸಣ್ಣ ಮಕ್ಕಳು ಹೆಣ್ಮಕ್ಳು ಪೂರ್ತಿ ಕಾಲ ಫುಲ್. ಅದು ಟೈಮ್ ಎಷ್ಟು ಬರ್ತದೆ? 1 ವರ್ಷ ಇಲ್ಲ 2 ವರ್ಷದೊಳಗೆ ಅದು ಸ್ಯಾಂಕ್ಷನ್ ಆಗ್ತದೆ. ಇವರು ಅದನ್ನ ಬಿಟ್ಟು ಏನ್ ಮಾಡಿದ್ರು, ಅದನ್ನ ಮಾಡ್ಲಿಲ್ಲ. ಇವರು ನಮ್ಮ ಪರ್ಮಿಷನ್ನೇ ಕೇಳಿಲ್ಲ. ಹೋಗಿ ಅಲ್ಲಿ ಏನ್ ಮಾಡಿದ್ರು, ಕಸ ಡಂಪ್ ಮಾಡಿದ್ರು. ಹೋಗಿ ಎಷ್ಟು ಹತ್ರ ಮಾಡಿದ್ದಾರೆ? 3 ಜಾಗದಲ್ಲಿ ಮಾಡಿದ್ದಾರೆ. 3 ದಿಕ್ಕಿಗಿದಾವು. ಇಲ್ಲೂ ಮಾಡಿದ್ದಾರೆ, ರೋಡ್ ಸೈಡ್ ಅಲ್ಲೂ ಮಾಡಿದ್ದಾರೆ. ಆಮೇಲೆ ವಲಯಾಧಿಕಾರಿಗಳು ಶ್ರೀಮತಿ ಉಷಾ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ನಮಗೆ ಬೆಳಗ್ಗೆ ಫೋನ್ ಬರ್ತದೆ, ದೂರವಾಣಿ ಕರೆ ಮುಖಾಂತರ, ಈ ಥರ ಹಿಂಗಾಗಿದೆ ಇನ್ಸಿಡೆಂಟ್ ಅಂತಂದು. ನಾವು ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ನೋಡಿದಾಗ ಅದು ಸತ್ಯತೆ ಕಂಡು ಬಂದಿದೆ. ಚಿರತೆ ಇರೋದು ಅದಕ್ಕೆ ಹೆಜ್ಜೆ ಗುರುತು ಕಂಡು ಬಂದಿದೆ. ಮತ್ತು ಇವರಿಗೆ ದಾಳಿ ಆಗಿರ್ತಕ್ಕಂಥ ವ್ಯಕ್ತಿಯವರು ಅವ್ರನ್ನೂ ಅಣ್ಣರನ್ನ ಮಾತಾಡಿಸಿ ಅವ್ರ ಆರೋಗ್ಯ ವಿಚಾರಿಸಿದ್ದೀವಿ. ದೇವ್ರ ದಯೆಯಿಂದ ಏನೂ ಆಗಿಲ್ಲ. ನಾವೀಗ ಕುಂಬಿಂಗ್ ಬಿಟ್ ಮಾಡ್ತೀವಿ ನೆಕ್ಸ್ಟು. ಆಮೇಲೆ ಪಟಾಕಿ ಹೊಡೆದು ಅದನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಮತ್ತು ಬೋನ್ ಇಡತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಬೈ ಚಾನ್ಸ್ ಇದೆ ಅಂದ್ರೆ ಆಗಲಿಲ್ಲಪ್ಪ ಅಂದರೆ ನಮ್ಮ ಮೇಡಮ್ ಅವರು DCF ಸಾಹೇಬ್ರಿಗೆ ಮಾತಾಡಿ ಮುಂದೆ ಶಾರ್ಟ್ ಫುಟರು ಅಂತರ ಕರೆದು ಇಡೀ ವ್ಯವಸ್ಥೆನ ನಾವು ಮಾಡ್ತೀವಿ. ನಾವು ರಾತ್ರಿ ನೀರು ಕಟ್ಟಿ ಬಂದಿದ್ವಿ. ಬೆಳಗ್ಗೆ ನಮಾಜಿ ಮಾಡ್ಕೊಂಡು 6:10ಕ್ಕೆ ತೋಟಕ್ಕೆ ಹೋಗೋಕಾರ ದಾರಿಯಾಗಿ ಮರಿ ನೀರು ಕುಡಿದು ಚಾನಲಿಂದ ನೀರು ಕುಡಿದು ಮೇಲೆ ಬರ್ತಾ ಇತ್ತು. ಚಿರತೆ ಮರಿ ಬರ್ತಾ ಇತ್ತು. ನಾವು ಚಿರತೆ ಮರಿ ಅಂತ ಅದೇನು ನಾವು ಇದು ಮಾಡಿಲ್ಲ, ಯಾವುದೋ ನೀರ್ನಾಯಿ ಅಂತ ಸುಮ್ಮನೆ ಹೋಗ್ತಿದ್ವಿ. ಅದು ಚಿರತೆ ಪಕ್ಕದ ತೋಟದಾಗಿಂದ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ವಿ. ಆಮೇಲಿಂದ ನಾವು ಬಿದ್ವಿ. ಅದು ವಾಪಸ್ ಹೋದ್ಮೇಲೆ ಮತ್ತೆ ತಿರುಗಿ ನೋಡಿದರೆ ಮರಿ ದಾರಿಯಾಗೆ ಹೋಗ್ತಿತ್ತು. ಅಷ್ಟು ನೋಡಿ ನಾವು ಎದುರಿ ವಾಪಸ್ ಮತ್ತೆ ತೋಟಕ್ಕೆ ಹೋಗಿದ್ವಿ. ಎಷ್ಟು ಮರಿ ಇದ್ವು ಸರ್? ಅದು ನಾವು ಒಂದು ನೋಡಿದ್ವಿ, ಇನ್ನೊಂದು ಅಲ್ಲೇ ಇತ್ತು. ಅದು ಅಷ್ಟು ನಮ್ಗೆ ಕಾಣಲಿಲ್ಲ. ಅದು ಮರಿ ನೋಡಿ ಮತ್ತು ನಮ್ಮ ಮೇಲೆ ಏನಾರು ಅಟ್ಯಾಕ್ ಮಾಡ್ಬೋದು ಅಂತ ನಾವು ತಿರ್ಗಾ ತೋಟಕ್ಕೆ ವಾಪಸ್ ಹೋದ್ವಿ, ದಾರಿಯಾಗಿದ್ವಿ ಅಂತ. ನೀವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಯಾರಾದರೂ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಈಗ ಚನ್ನಗಿರಿಗೆ ಇದ್ದಾರಂತೆ ನಮಗೆ ಕಾಲ್ ಮಾಡಿದ್ರು. ಬರ್ತಿದ್ದೀನಿ ನಾನು, ಒಂದು 3/4 ಗಂಟೆಗೆ ಬರ್ತೀನಿ ಅಲ್ಲಿಗೆ ಅಂತ ಹೇಳಿದ್ದಾರೆ. ಅದೇ ಜಾಗದಲ್ಲಿ ಈ ಮೊದಲೇನಾದರೂ ಚಿರತೆ ಏನಾದರೂ ನೋಡಿ? ಯಾವಾಗಲೂ ಕಂಡಿಲ್ಲ. ಹೋದ ವರ್ಷ ಏನೋ ತಿರುಗಾಡಿದಂದ್ರೆ ಜನ ಹೇಳ್ತಿದ್ರು. ಈ ವರ್ಷ ಎಲ್ಲೂ ತಿರುಗಾಡಿದ್ದು ನೋಡಿಲ್ಲ. ಸಡನ್ ಆಗಿ ಬೆಳಿಗ್ಗೆ ಅಟ್ಯಾಕ್ ಮಾಡಿದ್ದೆ. ಎಲ್ಲೆಲ್ಲಿ ಚಿರತೆ ಅಟ್ಯಾಕ್ ಮಾಡಿದ್ದೆ ಅಂತ ಸ್ವಲ್ಪ ತೋರಿಸಿ ಸರ್. ನಿಮಗೆ ಅಟ್ಯಾಕ್ ಮಾಡಿದೆ? ನಮಗೆ ಅಟ್ಯಾಕ್ ಮಾಡಿಲ್ಲ, ನಮಗೆ ಬಿದ್ದು ಗಾಯ ಆಗಿದ್ದಾವೆ. ನಮ್ಮ ತಮ್ಮರಿಗೆ ಎಲ್ಲೆಲ್ಲಾಗಿದೆ ತೋರಿಸಿ ಸರ್ ಸ್ವಲ್ಪ. ನೋಡಿ, ಈ ಜಾಗದಲ್ಲಿ ಚಿರತೆ ಒಂದು ಅಟ್ಯಾಕನ್ನು ಮಾಡಿರ್ತಕ್ಕಂಥದ್ದು. ಇವರು ಅದೃಷ್ಟವಶಾತ್ ಇವರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ಇವರು ಕೂಗಿಕೊಂಡಿದ್ದರಿಂದ ಆ ಚಿರತೆ ಅಲ್ಲಿಂದ ಓಡೋಗಿದೆ. ತನ್ನ 2 ಮರಿಗಳೊಂದಿಗೆ ನೀರು ಕುಡಿಯಲು ಭದ್ರಾ ಒಂದು ಚಾನಲಿಗೆ ಬಂದಿರತಕ್ಕಂಥ ಚಿರತೆ ಆ ಸಂದರ್ಭದಲ್ಲಿ ಇವ್ರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಇನ್ನು ಅರಣ್ಯ ಅಧಿಕಾರಿಗಳಿಗೆ ಇವರು ಸುದ್ದಿಯನ್ನು ಮುಟ್ಟಿಸಿರ್ತಕ್ಕಂಥದ್ದು. ಚನ್ನಗಿರಿಯಲ್ಲಿದ್ದೀವಿ, ಇನ್ನು ಬರ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಜನನಿಬಿಡ ಪ್ರದೇಶ ಅದು. ಇವರು ಇರ್ತಕ್ಕಂಥ ಏನು ಚಿರತೆ ಏನು ನೋಡಿದ್ದಾರೆ, ಜನನಿಬಿಡ ಪ್ರದೇಶ ಅದು.
ಆ ಜಾಗದಲ್ಲಿ ಸಾಕಷ್ಟು ಹೊಲ ಗದ್ದೆಗಳು ತೋಟಗಳು ಇರ್ತಕ್ಕಂಥದ್ದು, ರೈತರು ಓಡಾಡ್ತಾರೆ ಮತ್ತು ಚಾನಲಿಗೆ ಈಜಾಡಲು ಸಾಕಷ್ಟು ಮಕ್ಕಳು ಸಣ್ಣ ಸಣ್ಣ ಹುಡುಗರೆಲ್ಲ ಆ ಜಾಗದಲ್ಲಿ ಹೋಗುವಂಥದ್ದು. ಇನ್ನು ಬೆಳಗಿನ ಜಾವ ರೈತರು ತಮ್ಮ ಪ್ರತಿನಿತ್ಯದ ಒಂದು ಕಾರ್ಯಗಳಿಗೆ ಕೆಲಸ ಕಾರ್ಯಗಳಿಗೆ ಅದೇ ಒಂದು ರಸ್ತೆಯಿಂದ ಓಡಾಡುವಂಥದ್ದು. ಆ ಜಾಗದಲ್ಲಿ ಇಂತಹ ಒಂದು ಅಟ್ಯಾಕ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸದ್ಯ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಬೋನನ್ನು ಇಟ್ಟು ಅಥವಾ ಏನಾದರೂ ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು, ಇಲ್ಲವಾದಲ್ಲಿ ಬೇರೆ ಒಂದು ಪ್ರಾಣಾಪಾಯ ಆಗುವ ಸಾಧ್ಯತೆಗಳಿವೆ. ನೋಡಿ, ಇವರು ಬೆಳಗ್ಗೆ